ಕೋಗಲು ಉಳಿಸೋದಲ್ಲ, ದೇಶನ ಉಳಿಸ್ಬೇಕಿದು. ಬರೀ ಕೋಗಲು ಉಳಿಸಿದ್ರೆ ಆಗಲ್ಲ. ಇದು ಬಾಂಗ್ಲಾದವ್ರು ಬಂದು ಬರೀ ಕೋಗಲು ಹಾಳು ಮಾಡಲ್ಲ, ಇಡೀ ದೇಶನ ಒಂದ್ ಕಡೆಯಿಂದ ಹಾಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದರ ಸ್ಲೋಗನ್ನು ಕೋಗಲು ಉಳಿಸಿ ಅಕ್ರಮ ವಲಸಿಗರನ್ನ ತೊಲಗಿಸಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 15 ದಿನಗಳಿಂದ ಮಾಧ್ಯಮಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಬಹಳ ವಿವರವಾಗಿ ತಾವೆಲ್ಲ ಕೂಡ ನೋಡಿದ್ದೀರಿ. ನಾನು ಬಹಳ ದೊಡ್ಡ ಭಾಷಣ ಮಾಡಕ್ ಹೋಗೋದಿಲ್ಲ. ಪ್ರಾಸ್ತಾವಿಕವಾಗಿ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರ ಏನು, ಸರ್ಕಾರದ ವೈಫಲ್ಯತೆ ಏನು, ಸರ್ಕಾರ ಯಾವ ರೀತಿಯಾಗಿ ಬಾಂಗ್ಲಾ ವಲಸಿಗರಿಗೆ, ರೋಹಿಂಗ್ಯಾ ವಲಸಿಗರಿಗೆ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಕೋಗಲು ಇರ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರದ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಅದ್ರ ಪಕ್ಕದ ಸರ್ವೆ ನಂಬರ್ ನಮ್ದೇ, ಶ್ರೀನಿವಾಸಪುರ. ಈ ಹಿಂದೆನೆ ತಮ್ಮೇಶ್ ಗೌಡರು ಒಂದು ಹೋರಾಟವನ್ನು ಮಾಡಿದ್ರು. ಈ ತರ ಯಾರಂದ್ರೆ ಅವರು ಸರ್ಕಾರಿ ಜಾಗದಲ್ಲಿ ಗುಡಿಸಲನ್ನ ಹಾಕ್ತಾವ್ರೆ ಅಂತ ಹೇಳಿ. ಅದಾದ್ಮೇಲೆ ನಾನು ತಹಸೀಲ್ದಾರ್ ಕಚೇರಿಯಲ್ಲಿ ಇವರನ್ನ ಮತ್ತು ಎಲ್ಲ ಅಧಿಕಾರಿಗಳನ್ನ ಕೊಂಡಿಸಿ ಒಂದು ಸಭೆಯನ್ನು ಮಾಡಿದೆ. ಯಾರಾದ್ರೂ ಇರ್ಲಿ, ಸರ್ಕಾರದಲ್ಲಿ ಮನೆಗಳನ್ನ ಕಟ್ಟಾಕ್ ಬಿಡ್ಬೇಡ್ರಿ, ಅದನ್ನ ತೆರವು ಮಾಡಬೇಕು ಅಂತಕ್ಕಂಥ ಮಾತನ್ನ ಒಂದು ಸಭೆಯನ್ನು ಮಾಡಿ ರೆಸಲ್ಯೂಷನ್ ಮಾಡಿದ್ವಿ. ಅದು 2012, 2014 ಇಸ್ವಿನಲ್ಲಿ ಸರ್ಕಾರಿ ಬಂಡೆ ಏನಿತ್ತು ಅದನ್ನ ಬಿಬಿಎಂಪಿಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಹಸ್ತಾಂತರವನ್ನ, ಕ್ಲಿಯರ್ ಪೊಸಿಷನ್ ಅಂದ್ರೆ ಅಲ್ಲಿ ಯಾವುದೋ ಮನೆಗಳಿಲ್ಲ ಅಂತ ಹೇಳಿ 2015ರಲ್ಲಿ ಪೊಸಿಷನ್ ಅನ್ನು ಕೂಡ ಸರ್ಕಾರಕ್ಕೆ ಹಸ್ತಾಂತರವನ್ನ ಮಾಡಿದ್ದಾರೆ. ಅದು ದೊಡ್ಡ ಹಳ್ಳ, ಬಂಡೆ ತೆಗೆದಿರುವಂತ ಹಳ್ಳ. ಅಲ್ಲಿ ಕೆಲವು ಅಲ್ಪಸಂಖ್ಯಾತರ ಮುಖಂಡಗಳು ಆ ಹಳ್ಳ ಮುಚ್ಚೋದಕ್ಕೆ ಡೆಬ್ರಿಜ್ಗಳನ್ನ ಕಳಿಸೋದು. 1,500 ಅವ್ರ ಇಷ್ಟ ಬಂದಂಗೆ ವಸೂಲಿ ಮಾಡಿ ಲಾರಿಗಳಲ್ಲಿ ಅಕ್ರಮವಾಗಿ ಬಿಟ್ಟವ್ರೆ. ಮಣ್ಣು ಲೆವೆಲ್ ಆಗ್ತಾ ಬಂತು. ಸರ್ಕಾರಿ ಜಾಗ, ಅದು ಬಿಬಿಎಂಪಿ ಜಾಗ. ಅದಾದ್ಮೇಲೆ ಮನೆಗಳನ್ನ ಕಟ್ಟಕ್ಕೆ ಶುರು ಮಾಡಿದ್ರು. ಬಂಧುಗಳ ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಆಶ್ಚರ್ಯಿಸಬಹುದು. ಒಂದು ರೋಡ್ ಹೇಳ್ತೀನಿ, ನೋಡ್ಕೊಳ್ರಿ. ಶಿವಾಜಿನಗರ, ಅಲ್ಲಿಂದ ಪ್ರೆಷರ್ ಟೌನ್, ಅಲ್ಲಿಂದ ರೋಡ್, ವೆಂಕಟೇಶ್ಪುರ, ಕಾಡ್ಗೊಂಡಹಳ್ಳಿ, ನಾಗಾವರ, ತಣೀಸಂದ್ರ, ಅಲ್ಲಿಂದ ಹಿಡಿದು ಬೆಳ್ಳಹಳ್ಳಿಯಿಂದ ಹಿಡಿದು ಕೋಗಲವರೆಗೂ ನೀವು ನೋಡಿದ್ರೆ ಆ ರಸ್ತೆಯಲ್ಲಿ ಪೂರ್ತಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ರಸ್ತೆ. ಅದು ಶಿವಾಜಿನಗರದಿಂದ ಕೋಗಲವರೆಗೂ ನೀವು ನೋಡ್ರಿ, ಮೆಜಾರಿಟಿ